ಹಲೋ ಫ್ರೆಂಡ್ಸ್, ದೈವ ಸಂಕಲ್ಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಓಂಕಾರ್ ಭಟ್. ಕೃಷಿಗೆ ಸಂಬಂಧಿಸಿದ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ಫ್ರೆಂಡ್ಸ್, ನಿಮಗೆ ಬೋಳ್ಕಾಳು ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಬೋಳ್ಕಾಳು ಅಂದರೆ ಏನು, ಅದನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ. ಸ್ನೇಹಿತರೆ, ಬೋಳ್ಕಾಳು ಅಂದರೆ ಬೇರೇನೂ ಅಲ್ಲ, ಬಿಳಿ ಮೆಣಸಿನ ಕಾಳು. ಗ್ರಾಮೀಣ ಭಾಷೆಯಲ್ಲಿ ನಾವು ಇದನ್ನು ಬೋಳ್ಕಾಳು ಅಂತ ಕರಿತೀವಿ. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕಪ್ಪು ಮೆಣಸಿನ ಕಾಳಿನ ಕೃಷಿ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ನೀವು ಆ ವಿಡಿಯೋನ ನೋಡಿಲ್ಲ ಅಂದರೆ ಮೇಲ್ಗಡೆ ಐ ಕಾರ್ಡ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ, ಆ ವಿಡಿಯೋನು ಸಹ ನೋಡಿ. ಬನ್ನಿ ಇವಾಗ ಬೋಳ್ಕಾಳನ್ನು ಹೇಗೆ ಮಾಡೋದು ಅಂತ ನೋಡೋಣ. ಬೋಳ್ಕಾಳು ಮಾಡಲಿಕ್ಕೆ ಚೆನ್ನಾಗಿ ಹಣ್ಣಾಗಿರೋ ಕಾಳು ಮೆಣಸುಗಳನ್ನು ಆರಿಸ್ಕೋಬೇಕು. ಇಲ್ಲ ಚೆನ್ನಾಗಿ ಬಲಿತಿರೋ ಕಾಯಿ ಕಾಳು ಮೆಣಸು ಆದರೂ ಆಗುತ್ತೆ. ಆರಿಸ್ಕೊಂಡಿರೋ ಕಾಳು ಮೆಣಸನ್ನು ಈ ರೀತಿ ಅದರ ದಂಟಿನಿಂದ ಬಿಡಿಸ್ಕೋಬೇಕು. ಹಣ್ಣಾದರೆ ತುಂಬ ಈಸಿಯಾಗಿ ಬಿಡಿಸ್ಬೋದು, ಕಾಯಿ ಆದರೆ ಬಿಡಿಸುವಾಗ ಸ್ವಲ್ಪ ಗಟ್ಟಿ ಬರುತ್ತೆ. ಬಿಡಿಸಿದ ಮೇಲೆ ಇದನ್ನು ನೀರಿನಲ್ಲಿ ನೆನೆಸಬೇಕು. ಹಣ್ಣು ಕಾಳುಗಳಾದರೆ 1-2 ದಿವಸ ನೀರಿನಲ್ಲಿ ನೆನೆಸಿದರೆ ಸಾಕು. ಕಾಯಿ ಆದರೆ 15-20 ದಿನ ಈ ರೀತಿ ನೀರಿನಲ್ಲಿ ನೆನೆಸಿಡಬೇಕು. ಎರಡು ದಿವಸ ಆದಮೇಲೆ ಕಾಳುಗಳನ್ನು ಈ ರೀತಿ ಕೈಯಿಂದ ಉಜ್ಜಬೇಕು. ಹೀಗೆ ಮಾಡೋದ್ರಿಂದ ಕಾಳಿನ ಹೊರಗಡೆ ಇರೋ ಸಿಪ್ಪೆ ಕಿತ್ತು ಹೋಗುತ್ತೆ. ಚೆನ್ನಾಗಿ ಉಜ್ಜಿದ ಮೇಲೆ ಈ ನೀರನ್ನೆಲ್ಲ ತೆಗೆದು ಬೇರೆ ನೀರು ಹಾಕಿ ಕ್ಲೀನ್ ಮಾಡಬೇಕು. ಮೇಲ್ಗಡೆ ತೇಲ್ತಾ ಇರೋ ಸಿಪ್ಪೆನೆಲ್ಲ ಈ ರೀತಿ ತೆಗೆದು 3-4 ಸಾರಿ ನೀರು ಹಾಕಿ ಕ್ಲೀನ್ ಮಾಡಬೇಕು. ನಾನು 2 ದಿನ ನೀರಿನಲ್ಲಿ ನೆನೆಸಿರೋದ್ರಿಂದ ನೋಡಿ, ಕಾಯಿ ಕಾಳುಗಳ ಸಿಪ್ಪೆ ಹೋಗೇ ಇಲ್ಲ, ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಅದನ್ನೆಲ್ಲ ಈ ರೀತಿ ಸಪ್ರೇಟ್ ಮಾಡ್ಕೋಬೇಕು. ಈ ಕಾಯಿಗಳ ಸಿಪ್ಪೆ ಹೋಗಬೇಕು ಅಂದರೆ ಇದನ್ನು 15-20 ದಿನ ನೀರಿನಲ್ಲಿ ನೆನೆಸಬೇಕಾಗತ್ತೆ. ಇವಾಗ ತೊಳೆದಿರೋ ಕಾಳುಗಳನ್ನು ನೇರವಾಗಿ ಬಿಸಿಲಿನಲ್ಲಿಟ್ಟು 4-5 ದಿವಸ ಒಣಗಿಸ್ಬೇಕು. ಫುಲ್ಲು ಒಣಗಿದ ಮೇಲೆ ಇದನ್ನು ಒಂದು ಬಾಕ್ಸ್ನಲ್ಲಿ ಹಾಕ್ಕೊಂಡ್ರೆ ಹಲವಾರು ವರ್ಷಗಳ ಕಾಲ ಕೆಡದಂತೆ ಸಂರಕ್ಷಿಸಿಡಬಹುದು. ಈ ಬೋಳ್ಕಾಳು ತುಂಬ ಒಳ್ಳೆಯ ಔಷಧೀಯ ಗುಣಗಳನ್ನು ಹೊಂದಿದೆ. ವಿಶೇಷವಾಗಿ ಗಂಟಲು ಇನ್ಫೆಕ್ಷನ್ ಆದಾಗ ಇದರ ಕಷಾಯ ಮಾಡಿ ಕುಡಿದ್ರೆ ಇನ್ಫೆಕ್ಷನ್ ವಾಸಿಯಾಗುತ್ತೆ. ನೆಗಡಿ, ಮೈಕೈ ನೋವಿಗೂ ಸಹ ಇದರ ಕಷಾಯ ಒಳ್ಳೆಯ ಔಷಧ. ಹಳ್ಳಿಗಳಲ್ಲಿ ಬಾಳೆಂತಿಯರಿಗೂ ಸಹ ಇದರ ಕಷಾಯನ ಕೊಡ್ತಾರೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದನ್ನು ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.